ಶ್ರೀ ಮಲಯಾಳಿ ಬಬ್ಬಯ್ಯ ಸಹಪರಿವಾರ ಮತ್ತು ಮಹಾಕಾಳಿ ಸಹಪರಿವಾರ ದೇವಸ್ಥಾನದ ಈ ಒಂದು ವಾರ್ಷಿಕ ಹಾಲು ಹಬ್ಬ ಸೇವೆಯ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಹಿರಿಯರಾದಂಥ ಬೆಳ್ಳಾಡಿ ಹೊಂಡದ ಮನೆ ಮಂಜೇಶ್ ಶೆಟ್ರೆ, ನನ್ನ ಆತ್ಮೀಯರು, ಪ್ರಸಿದ್ಧ ಉದ್ಯಮಿಗಳು ಆದಂಥ ನಾಡ ಸತೀಶ್ ಎಂ ನಾಯಕ್ ಅವರೇ, ಉದ್ಯಮಿಗಳು ಮಿತ್ರರಾದಂಥ ಸೇನಾಪುರ ಮಂಜುನಾಥ್ ಪೂಜಾರಿ ಅವರೇ, ಆತ್ಮೀಯರು, ಈ ಭಾಗದ ನಾಯಕರು ಆದಂಥ ಬೆಳ್ಳಾಡಿ ಶಂಕರ್ ಶೆಟ್ರೆ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ನೆರೆದಿರ್ತಕ್ಕಂಥ ಆತ್ಮೀಯರೇ, ನನಗೆ ಸತೀಶ್ ನಾಯಕರ ಹಾಗೆ ಧಾರ್ಮಿಕ ಭಾಷಣ ಮಾಡಲಿಕ್ಕೆ ಹೆಚ್ಚು ಬರುವುದಿಲ್ಲ. ಭಾಳ ಸಂತೋಷ ಆಗ್ತದೆ ನಮ್ಮೂರಿನ ಈ ಹಬ್ಬದಲ್ಲಿ ಭಾಗವಹಿಸಲಿಕ್ಕೆ. ವಿಶೇಷವಾಗಿ ಇವತ್ತಿನ ಈ ದಿನದಲ್ಲಿ ನೀವು ಮಾಡಿದಂಥ ಒಂದು ಸನ್ಮಾನ ಭಾಳಷ್ಟು ಮನ ಮುಟ್ಟುವಂಥದ್ದು. ಕಾರಣ ನಮ್ಮೂರಿನಲ್ಲಿ ನಮ್ಮ ಗ್ರಾಮೀಣ ಭಾಗದ ಜನರ ಮುಂದೆ ಒಂದು ಸನ್ಮಾನವನ್ನು ಮಾಡಿದಾಗ ಭಾಳಷ್ಟು ಸಂತೋಷ ಆಗುತ್ತೆ. ನಾನೇನು ಭಾಳ ದೊಡ್ಡ ಸಾಧನೆ ಮಾಡಿದ್ದೇನೆ ಅಂತ ಅಲ್ಲ, ಸಾಧನೆ ಮಾಡಿದಾಗ ಕೂಡ ಅದನ್ನು ಸನ್ಮಾನಿಸಲಿಕ್ಕೆ ಕೆಲವೊಮ್ಮೆ ನಾನು ಅದರಿಂದ ಸ್ವಲ್ಪ ಮುಜುಗರದಿಂದ ತಪ್ಪಿಸ್ಕೊಳ್ಳೋದು ಇದೆ. ಆದರೆ ಇಲ್ಲಿ ಇವತ್ತು ನೀವು ಮಾಡಿದಾಗ ನನಗೆ ಒಪ್ಪಲೇಬೇಕಾಯಿತು. ನನಗೆ 2024ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಬಂದಂಥ ಸಂದರ್ಭದಲ್ಲಿ ನನಗೆ ಒಂದು ರೀತಿಯಲ್ಲಿ ಆಶ್ಚರ್ಯ ಮತ್ತು ಮುಜುಗರ ಆಯಿತು. ಸತ್ಯ ಹೇಳಬೇಕಂದ್ರೆ ನಾನು ಕೇಳಿದೆ, ಆವಾಗ ನಮ್ಮ ವಿದ್ಯಾಕುಮಾರಿಯವರಿದ್ದು ಡಿ ಸಿ ಆಗಿ, ನನ್ನನ್ನು ಯಾಕೆ ಆಯ್ಕೆ ಮಾಡ್ತಾ ಇದ್ದೀರಿ ಅಂತ. ಅವ್ರು ಹೇಳಿದರು, ಕೆಲವೊಂದು ಫೀಡ್ಬ್ಯಾಕ್ಗಳನ್ನು ನಾವು ತೆಗೆದುಕೊಂಡು ಸಮಾಜಮುಖಿಯಾಗಿ ಬದುಕಿದಾಗ ಕೆಲವೊಂದು ಕೆಲಸಗಳನ್ನು ನಾವು ಮಾಡೋದು. ಕೆಲವೊಮ್ಮೆ ಏನಾಗಿದೆ, ಈ ಸಮಾಜ ಸೇವೆಯಲ್ಲಿ ಎರಡು ರೀತಿಯಲ್ಲಿ, ಒಂದು ವೈಯಕ್ತಿಕವಾಗಿ ನಾವು ಮಾಡುವಂಥ ಸೇವೆ, ಇನ್ನೊಂದು ಯೋಜನೆಗಳ ರೂಪದಲ್ಲಿ ನಾವು ನಮ್ಮ ಊರಿಗೆ ಕೊಡುಗೆಗಳನ್ನು ಕೊಟ್ಟಾಗ ನನಗೆ ಅತ್ಯಂತ ಸಂತೋಷವನ್ನು ತಂದದ್ದು ನಾನೊಂದು ಮಾಡಿದಂಥ ಒಂದು 3-4 ಯೋಜನೆಗಳು. ಸ್ನೇಹಿತರೆ, ನಾನು ಈ ಹಿಂದೆ ರೋಟರಿಯ ಜಿಲ್ಲಾ ಗವರ್ನರ್ ಆದಂಥ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ರೋಟರಿ ದತ್ತಿ ನಿಧಿಯಿಂದ 4 ಯೋಜನೆಗಳನ್ನು ಹಾಕಿಕೊಂಡೆ. ಒಂದು, ನಮ್ಮ ಕರ್ನಾಟಕದ ಕರಾವಳಿ ಮತ್ತು ಮಧ್ಯಭಾಗದ ಜನರಿಗೆ ಸ್ಕಿನ್ ಬ್ಯಾಂಕಿನ ಒಂದು ಕೊರತೆ ಇತ್ತು. ಸತೀಶ್ ನಗರ ಅಪಘಾತಗಳಾದಾಗ, ವಿಶೇಷವಾಗಿ ಬರ್ನ್ಸ್ ಆದಾಗ, ಸುಟ್ಟಾಗ ಅವರು ಈ ಸ್ಕಿನ್ ಗ್ರಾಫ್ಟಿಂಗ್ ಮಾಡಲಿಕ್ಕೆ ಒಂದು ಬೆಂಗಳೂರಿಗೆ ಹೋಗಬೇಕು, ವಿಕ್ಟೋರಿಯಾ, ಅಥವಾ ಮುಂಬೈಗೆ ಹೋಗಬೇಕು, ಅಥವಾ ಚೆನ್ನೈಗೆ ಹೋಗಬೇಕು. ನಮ್ಮ ಜನರಿಗೆ ಅಷ್ಟು ಟೈಮ್ ಇರೋದಿಲ್ಲ, ಅಷ್ಟು ದೂರಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಕುಂದಾಪುರದಲ್ಲಿ ನನ್ನ ಮಿತ್ರರೊಬ್ಬರಿಗೆ ಬರ್ನ್ ಇಂಜುರಿ ಆದಾಗ ನಾನು ಮನಗಂಡಂಥದ್ದು. ಅದರ ನಂತರ ನಾನು ಮಣಿಪಾಲ್ನ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿಗೆ, ಆ ಹಾಸ್ಪಿಟ್ಲಿಗೆ ತಂದಂಥ ಒಂದು ಸ್ಕಿನ್ ಬ್ಯಾಂಕ್ ಏನಿದೆ, 1.25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂತಾರಾಷ್ಟ್ರೀಯ ದತ್ತಿ ನಿಧಿಯಿಂದ ಇವತ್ತು ಕರಾವಳಿ ಭಾಗದ ಜನರಿಗೆ ಮತ್ತು ದಕ್ಷಿಣ ಮಧ್ಯ ಒಳನಾಡಿನ ಜನರಿಗೆ ಭಾಳಷ್ಟು ಉಪಯುಕ್ತವಾದಂತು. ನನಗೆ ನನ್ನ ಮನಸ್ಸಿಗೆ ಅತ್ಯಂತ ಸಂತೋಷ ತಂದದ್ದು ಒಂದಾದರೆ, ಬ್ರಹ್ಮಾವರ ಭಾಗದಲ್ಲಿ ಡಯಾಲಿಸಿಸ್ನ ಸೆಂಟರ್ನ ಕೊರತೆ ಇತ್ತು. ಅದನ್ನು ಗೊರಟ್ಟಿ ಆಸ್ಪತ್ರೆಯಲ್ಲಿ ಕಲ್ಯಾಣಪುರದಲ್ಲಿ ಸ್ಥಾಪಿಸುವ ಮೂಲಕ ನನ್ನ 2ನೇ ಯೋಜನೆಯನ್ನು ನಾನು ಸಾಕಾರಗೊಳಿಸಿದೆ. ವಿಕಲಚೇತನರಿಗೆ ಮತ್ತು ಕೆಲವೊಮ್ಮೆ ಮಾನಸಿಕವಾಗಿ ಸ್ವಲ್ಪ ವಿಶೇಷ ಚೇತನ ಅಂತ ನಾವೇನು ಹೇಳ್ತೇನೆ, ಆ ಮಕ್ಕಳಿಗೆ ಶಾಲೆಗೆ ಬೇಕಾದಂಥ ಸಲಕರಣೆಗಳನ್ನು ಸುಮಾರು 25 ಲಕ್ಷದ ವೆಚ್ಚದಲ್ಲಿ ನಾವು ತಲ್ಲೂರಿನಲ್ಲಿ ನಾರಾಯಣ ಸ್ಪೆಷಲ್ ಸ್ಕೂಲ್ನಲ್ಲಿ ಮಾಡಿದಾಗ ಅದು ಕೂಡ ನನ್ನ ಮನಸ್ಸಿಗೆ ಭಾಳಷ್ಟು ಸಂತೋಷವನ್ನು ತಂದುಕೊಡ್ತು. ಮತ್ತು ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ನಾವೊಂದು ಬ್ಲಡ್ ಬ್ಯಾಂಕನ್ನು ಸ್ಥಾಪಿಸಿದಂಥ ಸಂದರ್ಭ 2016ರಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದರೆ, ಶಿವಮೊಗ್ಗದಿಂದ ಸಿರ್ಸಿಯ ಮಧ್ಯೆ ಮಲೆನಾಡು ಪ್ರದೇಶದಲ್ಲಿ ಎಲ್ಲೂ ಕೂಡ ಬ್ಲಡ್ ಬ್ಯಾಂಕ್ ಇರಲಿಲ್ಲ. ಸಣ್ಣ ಒಂದು 150ರಿಂದ 200 ಕಿಲೋಮೀಟರ್ ಮಲೆನಾಡಿನ ವ್ಯಾಪ್ತಿ. ರಕ್ತದ ಒಂದು ಅಗತ್ಯ ಬೇಡಿಕೆ ಬಿದ್ದಾಗ ಒಂದೇ ಶಿವಮೊಗ್ಗಕ್ಕೆ ಹೋಗಬೇಕು, ಇಲ್ಲಾಂದರೆ ಸಿರ್ಸಿಗೆ ಹೋಗಬೇಕಿತ್ತು. ಅದರೂ ಮನಗಂಡು ನಾವು ರೋಟರಿ ದತ್ತಿ ನಿಧಿಯ ಮೂಲಕ ಮತ್ತು ಅಂದಿನ ಕಂದಾಯ ಸಚಿವರಾದಂಥ ಕಾಗೋಡು ತಿಮ್ಮಪ್ಪರವರು, ಅವರ ಮಗಳು ಡಾಕ್ಟರ್ ರಾಜನಂದಿನಿ ಕಾಗೋಡು ಅವರ ಜೊತೆ ಸೇರಿ ನಾವು ಅಲ್ಲಿ ಸ್ಥಾಪಿಸಿದಂಥ ಒಂದು ಯೋಜನೆ, ಇದೆಲ್ಲ ನನಗೆ ಮನಸ್ಸಿಗೆ ಎಲ್ಲಕ್ಕಿದೆ. ಇದು ಈ ಸನ್ಮಾನಕ್ಕಿಂತ, ಆ ಪ್ರಶಸ್ತಿಗಳಿಗಿಂತ ಆ ಜನ ಅದರ ಫಲವನ್ನು ಪಡೆದಾಗ ನಮಗೆ ಸಿಗುವಂಥ ಒಂದು ಸಂತೃಪ್ತಿ, ಇನ್ನೊಬ್ಬರ ಮುಖದಲ್ಲಿ ಒಂದು ಮಂದಹಾಸವನ್ನು ಕಂಡಾಗ ನಮಗೆ ಸಿಗುವಂಥ ಒಂದು ಖುಷಿ ಪ್ರಾಯಶಃ ಯಾವುದೇ ರಾಜ್ಯೋತ್ಸವ ಪ್ರಶಸ್ತಿಗಿಂತ ಅಥವಾ
ಇನ್ನೊಂದು ಪ್ರಶಸ್ತಿಗಿಂತ ಮಿಗಿಲಾಗಿರ್ತದೆ ಅಂತ ನಾನು ಭಾವಿಸಿದ್ದೇನೆ. ನೀವು ಕೊಟ್ಟಂಥ ಈ ಒಂದು ಸನ್ಮಾನಕ್ಕೆ ನಾನು ಶಿರವಾಗಿ ವಂದಿಸ್ತಾ ಇದ್ದೇನೆ. ಸ್ನೇಹಿತರೆ, ಸತೀಶ್ ನಾಯಕ್ ಅವರು ಭಾಳ ವಿಸ್ತಾರವಾಗಿ ಸುಂದರವಾಗಿ ನಮ್ಮ ಧಾರ್ಮಿಕ ಬದುಕಿನ ಬಗ್ಗೆ, ನಮ್ಮ ದೇಶದ ಪರಂಪರೆ ಬಗ್ಗೆ, ನಮ್ಮ ನಾಯಕತ್ವದ ಬಗ್ಗೆ ಮಾತನಾಡಿದರು. ನಿಜವಾಗಿ ಇವತ್ತು ಬಹುಶಃ ಒಂದು 25-30 ವರ್ಷಗಳ ಹಿಂದೆ ನಾವು ನಮ್ಮದೇ ಆದಂಥ ಈ ವಿಚಾರಗಳನ್ನು ಎಷ್ಟು ತಾತ್ಸಾರದಿಂದ ಕಾಣ್ತಾ ಇತ್ತೋ, ಇವತ್ತು ಪ್ರಪಂಚ ನಮ್ಮನ್ನು ನೋಡುವಂಥ ಒಂದು ಪರಿಸ್ಥಿತಿಗೆ ಬಂದಿದೆ. ಅದು ನಮ್ಮ ಭೂತಾರಾಧನೆ ಇರ್ಬೋದು, ದೈವಾರಾಧನೆ ಇರ್ಬೋದು, ಕೋಲಗಳಿರ್ಬೋದು, ಯೋಗಾಭ್ಯಾಸಗಳಿರ್ಬೋದು. ಇವತ್ತು ಬಹುಶಃ ಯಾವ ಯೋಗವನ್ನು ಸ್ವಲ್ಪ ವರ್ಷಗಳ ಹಿಂದೆ ಜನ ತಾತ್ಸಾರದಿಂದ ಕಾಣ್ತಾ ಇದ್ರು, ಇವತ್ತು ಈ ಪ್ರಪಂಚ ಅದನ್ನು ಫಾಲೋ ಮಾಡುವಂಥ ಒಂದು ಕಾಲಘಟ್ಟಕ್ಕೆ ಇವತ್ತು ಪ್ರಪಂಚ ಬಂದಿದೆ ಅಂತ ಅಂದರೆ ಖಂಡಿತವಾಗಿಯೂ ಅದರಲ್ಲಿ